ಹಾಯ್ ಹಲೋ ನಮಸ್ಕಾರ. ನಾನಿವತ್ತು ನನ್ನ ಮಗಳಿಗೋಸ್ಕರ ಸ್ಪೆಷಲ್ ವಾಟರ್ ಮೆಲನ್ ಕೇಕ್ ಮಾಡ್ತಾ ಇದ್ದೀನಿ. ಮಾಡೋಣವಾ? ಸ್ಟಾರ್ಟ್ ಲೆಟ್ಸ್. ಇದನ್ನ ವಾಶ್ ಮಾಡ್ಕೊಂಡ್ಬರ್ತೀನಿ. ನೋಡಿ, ವಾಟರ್ ಮೆಲನ್ ವಾಶ್ ಮಾಡಿದೆ. ಓ ಓ ಓ ಓ ನೈಫ್ ಸ್ವಲ್ಪ ಟೈಟ್ ಮಾಡಿಕೊಂಡು ಇಲ್ಲಿಂದ ಚಾಪ್ ಮಾಡೋಣ. ಫಸ್ಟ್ ವಿಡಿಯೋ ಆಗ್ತಿದೆ ಎಲ್ಲ ಚೆಕ್ ಮಾಡ್ಕೊಂಡ್ಬಿಡ್ತೀನಿ. ನೋಡಿ, ವಾಟರ್ ಮೆಲನ್ ವಾಶ್ ಮಾಡಿದೆ. ಓ ಓ ಓ ಓ ನೈಫ್ ಸ್ವಲ್ಪ ಟೈಟ್ ಮಾಡಿಕೊಂಡು ಇಲ್ಲಿಂದ ಚಾಪ್ ಮಾಡೋಣ. ಫಸ್ಟ್ ವಿಡಿಯೋ ಆಗ್ತಿದೆ ಎಲ್ಲ ಚೆಕ್ ಮಾಡ್ಕೊಂಡ್ಬಿಡ್ತೀನಿ. ಓಕೆ, ಯಾಕೋ ಕಟ್ ಆಗ್ತಾ ಇಲ್ಲ. ಎಸ್, ಇದನ್ನ ಇನ್ನೊಂದ್ಸರಿ ವಾಶ್ ಮಾಡ್ಕೊತೀನಿ. ಇಲ್ಲೇನೋ ಸ್ಟಿಕ್ಕಿ ಸ್ಟಿಕ್ಕಿ ಅನಿಸ್ತೈತೆ. ಡನ್ ಡನ್ ಡನ್. ನೋಡಿ, ಇದನ್ನು ರೌಂಡ್ ಆಗಿಲ್ಲ ಅಲ್ವಾ, ಸೊ ಇದನ್ನು ನೀಟಾಗಿ ರೌಂಡ್ ಶೇಪಲ್ಲಿ ಮಾಡ್ಕೊಳ್ಳೋಣ. ಸರ್ಕಲಲ್ಲಿ, ಅಂದರೆ ಇದು ಟಾಪ್ ಹಚ್ಚಕ್ಕೆ ಬೇಕಲ್ವಾ, ಸೊ ಕರೆಕ್ಟಾಗಿ ಬರಬೇಕು ರೌಂಡಲ್ಲಿ. ಇವಾಗ ಇದೊಂದು ರೌಂಡ್ ಸರ್ಕಲ್ ರೆಡಿ ಆಯಿತು. ನೋಡಿ, ಗ್ರೀನಲ್ಲಿ ಇವಾಗ ದೊಡ್ಡದಾಗಿ ಮಾಡ್ಕೋತೀನಿ. ಒಂದು, ನನ್ನ ಮಗಳಿಗೆ ಕೇಕ್ ಅಂದರೆ ತುಂಬಾ ಇಷ್ಟ. ಸೊ ನಾನು ವಾಟರ್ ಮೆಲನಲ್ಲಿ ಲಾಸ್ಟ್ ಟೈಮ್ ಮಾಡಿದ್ದೆ, ಅವಳು ಆವಾಗ ತುಂಬ ಇಷ್ಟಪಟ್ಟಿದ್ಲು. ಸೊ ಇವಾಗಲೂ ವಾಟರ್ ಮೆಲನಲ್ಲೇ ಮಾಡೋಣ ಅಂತ. ನೋಡಿ, ಹೀಗೆ ಇನ್ನೂ ಇದು ಚಾಪ್ ಮಾಡಲ್ಲ. ಇದಿದೆಲ್ಲ ಇದಿರಲಿ, ಗ್ರೀನ್ ಇರೋದು ಇರಲಿ. ಇದನ್ನ ನೋಡೋಣ ಯಾವುದರಲ್ಲಿ ಸೈಜ್ ಸರಿ ಹೋಗುತ್ತೆ ಅದು ಮಾಡ್ತೀನಿ. ಒಂದು ಸ್ವಲ್ಪ ಎಕ್ಸ್ಟ್ರಾ ಆಯ್ತು ಅನ್ಕೋತೀನಿ. ಹಾಂ, ಇದು ಕರೆಕ್ಟ್ ಆಯಿತು. ಇವಾಗ ಇದಕ್ಕೆ ಇದನ್ನು ಈ ಕಡೆಯಿಂದ ಹಾಕಬೇಕು. ಇದನ್ನ ನೀಟಾಗಿ ಚಾಪ್ ಮಾಡ್ಕೊಳ್ಳೋಣ. ಅಂದರೆ ಇದು ಹಾಕಿ ಮಾಡ್ತೀನಿ ನಾನು. ಟೂತ್ ಪಿನ್ನಿಂದ ಮಾಡ್ಬೋದು, ನೀಟಾಗಿ ಆಗುತ್ತೆ. ನೋಡೋಣ, ಟ್ರೈ ಮಾಡ್ತೀನಿ ಮಾಡೋಕ್ಕೆ. ನೋಡಿ, ಕೇಕ್ ಥರ ಬಂದರೆ ಸಾಕು ರೌಂಡ್ಗೆ. ಸ್ವಲ್ಪ ಡ್ಯಾಮೇಜ್ ಆಯ್ತೇನೋ, ನೋಡೋಣ. ಇದರಲ್ಲಿ ಇನ್ನೊಂದು ಪೀಸ್ ಮಾಡ್ಕೊಳ್ಳೋಣ. ಇಲ್ಲ ನೋಡಿ, ಈ ಥರ ಇಡ್ಬೋದಲ್ವ, ಬಟ್ ಸರ್ಕಲ್ ಆಗಲಿಲ್ಲ. ಇದು ಫೇಲ್ ಆಯಿತು. ಸೊ ಇಲ್ಲೊಂದಿದೆ, ಇದು ನೋಡೋಣ. ಇದರಲ್ಲಿ ಟ್ರೈ ಮಾಡೋಣ. ಇದನ್ನು ಬೇಕು, ಇದನ್ನು ಟ್ರೈ ಮಾಡೋಣ. ಒಂದು ಗ್ಲಾಸ್ ತೊಗೊಂಡು ಟ್ರೈ ಮಾಡೋಣ. ಗ್ಲಾಸ್ ಬೇಡ, ಇದೊಂದು ಇದೆ ಅಲ್ಲ, ಇದನ್ನು ತಗೊಂಡು ಈ ಥರ ಪ್ರೆಸ್ ಮಾಡಿದ್ರೆ ಒಂದು ರೌಂಡ್ ಬರುತ್ತೆ. ಬರ್ತಾ ಇಲ್ಲ. ಹಾಂ, ಓ ಓ ಓ ಓ ಕಟ್ಟಾಯ್ತದು. ನೋಡಿ, ನೈಸ್. ಇದು ಟಾಪಿಂಗ್ ಮೇಲೆ ಮೇಲೆ ಬರುತ್ತೆ. ಇದು ಇಲ್ಲೊಂಚೂರು ಚಾಪ್ ಮಾಡ್ಕೊಂಡ್ಬಿಡ್ತೀನಿ ಸಮ ಹಾಕಿದ್ದೀನಿ. ನೋಡಿ, ಇದು ರೆಡಿ ಆಯಿತು. ಇದೆಲ್ಲ ಉಳಿದಿರೋದು ಕೇಕ್ ಮಾಡೋಕ್ಕೆ ಆಗುತ್ತೆ. ಆಮೇಲೆ ಇದನ್ನೊಂದು ನೀಟಾಗಿ ಕಟ್ ಮಾಡ್ಕೊತೀನಿ. ಆಗ್ತಾಯಿಲ್ಲ ರೌಂಡ್ಗೆ, ಯಾಕೋ ಸ್ವಲ್ಪ ಎಕ್ಸ್ಟ್ರಾ ಇದೆ. ಇಲ್ಲಿ ಎಕ್ಸ್ಟ್ರಾ ತಕ್ಕೊಳ್ಳೋಣ. ಇದು ಸ್ವಲ್ಪ ಬೆಟರ್ ಅನಿಸುತ್ತೆ. ಇದ್ರ ಮೇಲೆ ಇದನ್ನ ಇಡ್ಬೋದು.
ಆಮೇಲೆ ಇಲ್ಲೊಂದು ಪೀಸ್ ಕಟ್ ಮಾಡಿದ್ದೀನಲ್ವ, ಹಾಂ ಇದು ಗ್ರೀನು, ಸೆಕೆಂಡ್ ಥರ್ಡ್ ಅನಿಸುತ್ತೆ, ನೋಡೋಣ. ಇಲ್ಲ ಅಂದರೆ ಇದನ್ನು ಕಟ್ ಮಾಡ್ಕೋತೀನಿ. ಸರಿ ಆಗಲಿಲ್ಲ ಅದು. ಅಪ್ಪ ಇದಾಗ್ಬೋದು. ಇದನ್ನು ಈ ಥರ ಇಟ್ಟು ಇದ್ರ ಮೇಲೆ ಇದನ್ನು ಇಟ್ಟು, ಇದು ಬೇಡ ಅನಿಸುತ್ತೆ, ಇದು ಸಾಕು, ಅದು ಸಾಕು ಅನ್ಕೋತೀನಿ. ಆಮೇಲೆ ಇದರಿಂದ ಒಂದು ಇದು ಮಾಡೋಣ, ಸ್ಟಿಕ್ ಕ್ಯಾಂಡಲ್ ಇದರಿಂದ. ಕ್ಯಾಂಡಲ್ ರೆಡಿ. ಇದನ್ನೇನು ಮಾಡೋಣ, ಇದು ಗ್ಲಾಸ್ ಇದೆಯಲ್ಲ, ಇದರಿಂದ ಇದನ್ನು ಕಟ್ ಮಾಡ್ಕೊತೀನಿ. ನೋಡಿ ಈ ಥರ ಪೀಸ್ ಬರುತ್ತೆ ಇದರಲ್ಲಿ. ಅದು ಬರ್ತಾ ಇಲ್ಲ, ಒಳಗಡೆ ಹೋಗಿದೆ. ವಾವ್, ನೈಸ್ ಅಲ್ವಾ? ಎಸ್, ಈಗ ಇದು ರೆಡಿ. ಸಾಕು ಅನ್ಕೋತೀನಿ ಇಷ್ಟೇ. ಬಟ್ ಅದು ಸುತ್ತದೊಂದು ಸ್ವಲ್ಪ ಕಟ್ ಮಾಡಿಬಿಡೋಣ. ಗ್ರೀನ್ ಚೆನ್ನಾಗಿ ಅನಿಸಲ್ಲ, ಕಟ್ ಮಾಡೋಣ. ಡೆಕೋರ್ ಮಾಡಿದ್ರೆ ಮೇಬಿ ಸರಿ ಹೋಗ್ಬೋದು. ಸೊ ಇದು ನೀಟಾಗಿ ಕಟ್ ಆದರೆ ಚೆನ್ನಾಗಿರುತ್ತೆ. ಇದು ಶಾರ್ಪ್ ಇದೆ ನೈಫು, ಅದಕ್ಕೆ ಆಗ್ತಿಲ್ಲ. ಅಂದರೆ ಭಯ ಆಗುತ್ತೆ ನನಗೆ ಅದರಿಂದ ಮಾಡೋಕ್ಕೆ. ಇದು ಬೇರೆ ಇದೆ, ಇದರಿಂದ ಓಕೆ. ಯಾ, ಇದು ರೌಂಡು ಸೇಮ್ ಆಯಿತು. ಸೊ ಯಾವ್ದು ಯೂಸ್ ಮಾಡೋಣ ನೋಡೋಣ. ಫಸ್ಟ್ ಇದನ್ನೊಂದು ಕಟ್ ಮಾಡ್ತೀನಿ. ಇಲ್ಲೇ ಎಷ್ಟೊಂದು ಇದಾಯಿತು. ಇದನ್ನು ಹೀಗೆ ಮಾಡೋದು ಬೇಡ, ಹೀಗೆ ಮಾಡ್ತೀನಿ. ನೋಡೋಣ ಸಕ್ಸಸ್ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ಈ ಥರ ಟ್ರೈ ಮಾಡಿ ನೋಡುವ. ಎಸ್, ಬಂತು. ಬಟ್ ಈ ಥರ ಬಂತು. ಇದು ಪರವಾಗಿಲ್ಲ, ಇದಿರಲಿ. ಇಲ್ಲ ಅಂದರೆ ಚೆನ್ನಾಗಿ ಅನಿಸಲ್ಲ. ಪ್ಲ್ಯಾನ್ ಫೇಲ್ ಆಯಿತು. ಸೊ ಇದು ನೋಡಿ ಕೇಕ್ ಥರ ಅನಿಸ್ತೈತಾ? ಕೇಕ್ ಥರ ಎಸ್ ಅನ್ನಿಸ್ತಾ ಇದೆ. ಪ್ರಿಷಾ ಇರೋ, ಪ್ರಿಷಾ ಹ್ಯಾಪಿನಾ? ಚೆನ್ನಾಗೈತಾ ಕೇಕ್? ಅವಳು ನೋಡಿದ ಆಲ್ರೆಡಿ. ದೀಪಕ್ ಓವರ್ ಆಕ್ಟಿಂಗ್ ಮಾಡೋದು ಹೆಂಗಂತ ಹೇಳ್ಕೊಡ್ತಾರೆ ನೋಡು. ವಾಟ್ ಇಸ್ ಸರ್ಪ್ರೈಸ್ ಅಮ್ಮಿ? ಥ್ಯಾಂಕ್ ಯು ಅಮ್ಮಿ. ಯಾ ಅಮ್ಮಿ ತಂದಿ? ಅಮ್ಮ ಅನ್ಬೇಕು ಮಗನೆ. ಏ ಇರೋ ಡ್ಯಾಡಿ ಅನ್ನು. ಹ್ಯಾಪಿ ಬರ್ತ್ಡೇ. ಸ್ಟಿಕ್ ಒಳಗೆ ಹೋಗಿತ್ತು ಮತ್ತ.